ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಯುವರ್ ವೋಟ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಟು ಚೇಂಜ್ ದ ವರ್ಲ್ಡ್ ವಾಟ್ ಯು ವಾಂಟ್. ಹೌದು, ನಿಮ್ಮ ಮತವೇ ತುಂಬ ಶಕ್ತಿಯುತವಾದ ಆಯುಧವಾಗಿದೆ ನೀವು ಬಯಸಿದ ಬದಲಾವಣೆಯ ಜಗತ್ತನ್ನು ಹೊಂದಿಕೊಳ್ಳುವುದಕ್ಕಾಗಿ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಾಗಲಿ ಅಥವಾ ರಾಜ್ಯದಲ್ಲಾಗಲಿ, ನಮ್ಮ ಪಟ್ಟಣದಲ್ಲಾಗಲಿ ಆಳ್ವಿಕೆ ಮಾಡುವ ನಾಯಕರುಗಳಿಂದ ನಾವು ಇರುವ ಪ್ರದೇಶದಲ್ಲಿ ಅನೇಕ ಬದಲಾವಣೆಗಳನ್ನು, ಅಭಿವೃದ್ಧಿಯನ್ನು ನಾವು ನಿರೀಕ್ಷಿಸುತ್ತೇವೆ. ಆದರೆ ಈ ನಿರೀಕ್ಷೆ ಅಥವಾ ಬದಲಾವಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ರಾಷ್ಟ್ರವಾಗಲಿ, ರಾಜ್ಯವಾಗಲಿ, ನಮ್ಮ ಪಟ್ಟಣವಾಗಲಿ, ನಮ್ಮ ಕಾನೂನಾಗಲಿ ನಮಗೆ ಕೊಟ್ಟಿರುವ ಅತಿ ದೊಡ್ಡ ಉಡುಗೊರೆ ಎಂದರೆ ನಾವು ಮತದಾನ ಮಾಡುವುದರ ಮುಖಾಂತರ ಶ್ರೇಷ್ಠ ವ್ಯಕ್ತಿಗಳನ್ನು ಆರಿಸಿಕೊಳ್ಳುವುದೇ ಆಗಿದೆ. ಈ ದಿನದಲ್ಲೂ ಕೂಡ ನಾವು ನೋಡುವುದಾದರೆ ಭಾರತ ಲೋಕಸಭಾ ಚುನಾವಣೆ 2024ರ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ನಾವು ಮತದಾನದ ದಿನವಾಗಿದೆ. ಈ ದಿನದಲ್ಲಿ ಮತದಾನ ಮಾಡುವುದು ಪ್ರತಿಯೊಬ್ಬ ನಾಗರಿಕ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ. ಸತ್ಯವೇದದಲ್ಲೂ ಕೂಡ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಕೂಡ ಮತದಾನ ಮಾಡುವುದು ಅಥವಾ ಈ ರಾಷ್ಟ್ರದ ಎಲ್ಲ ಕಾನೂನುಗಳಿಗೆ ನಾವು ವಿಧೇಯರಾಗಿ ನಡೆಯುವುದು, ಅಧಿಕಾರಿಗಳ ಮಾತುಗಳಿಗೆ ನಾವು ಕಿವಿಗೊಡುವುದು, ಇವೆಲ್ಲವುಗಳಿಗೆ ಒತ್ತು ನೀಡುತ್ತದೆ. ಮಾತ್ರವಲ್ಲದೆ ನಾವು ಕೂಡ ಒಬ್ಬ ಉತ್ತಮ ನಾಯಕನನ್ನು ಆರಿಸಬೇಕೆಂಬುದಾಗಿ ಕೂಡ ಸತ್ಯವೇದವು ನಮಗೆ ತಿಳಿಸುತ್ತದೆ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಆದುದರಿಂದ ನೀವು ಪ್ರತಿಯೊಂದು ಕುಲದಿಂದ ಪ್ರಸಿದ್ಧರಾದ ಬುದ್ಧಿ ವಿವೇಕವುಳ್ಳ ಪುರುಷರನ್ನು ಆರಿಸಿಕೊಳ್ಳಿರಿ, ನಾನು ಅವರನ್ನು ನಿಮಗೆ ಅಧಿಪತಿಗಳನ್ನಾಗಿ ನೇಮಿಸುವೆನು ಎಂದು ಹೇಳಿದೆನು ಎಂಬುದಾಗಿ. ನೋಡಿ, ಯೇಸು ಕ್ರಿಸ್ತನು ಆ ಆದಿಕಾಲದಲ್ಲಿ ಒಬ್ಬ ಉತ್ತಮ ನಾಯಕರು, ಅದು ಬುದ್ಧಿ ವಿವೇಕವುಳ್ಳವರನ್ನು ನಾವು ಆರಿಸಬೇಕು, ಆತನು ಅವರನ್ನು ನಮಗೆ ಅಧಿಪತಿಗಳನ್ನಾಗಿ ನೇಮಿಸುವನೆಂಬುದಾಗಿ. ನಮಗೆ ಗೊತ್ತಿರುವ ಹಾಗೆ ಎಲ್ಲ ಅಧಿಕಾರ ಮತ್ತು ಪ್ರಭುತ್ವಗಳು ಆತನಿಂದಲೇ ಬರುತ್ತವೆ ಎಂಬುದಾಗಿ. ಈ ದಿನ ಕೂಡ ನಾವು ಒಬ್ಬ ಜವಾಬ್ದಾರಿಯುಳ್ಳ ನಾಗರಿಕರಾಗಿ ಆ ಬುದ್ಧಿ ವಿವೇಕವುಳ್ಳ ಒಬ್ಬ ನಾಯಕರನ್ನು ನಾವು ಆರಿಸಿಕೊಳ್ಳುವಾಗ ಆತನು ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮೆಲ್ಲರ ಒಳಿತಿಗಾಗಿ ಅವರನ್ನು ನಮ್ಮ ಮೇಲೆ ಅಧಿಪತಿಯನ್ನಾಗಿ ನೇಮಿಸುವನು. ಅದಕ್ಕಾಗಿ ನಾವೆಲ್ಲರೂ ತಪ್ಪದೆ ಮತದಾನ ಮಾಡೋಣ. ನಮ್ಮ ರಾಜ್ಯಕ್ಕಾಗಿ, ದೇಶಕ್ಕಾಗಿ ಪ್ರಾರ್ಥನೆ ಸಹ ಮಾಡೋಣ. ಅದನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯುವುದಕ್ಕೆ ನಾವು ಕೂಡ ಶ್ರಮಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.